ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಪೈಯರ್ಸ್. ಮದುವೆಯಾದ ನಂತರ ಯಾವಾಗಲೂ ಜಗಳವಾಡುತ್ತಿದ್ದ ಇಬ್ಬರು ಗಂಡ ಹೆಂಡತಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಒಂದು ವೆಕೇಶನ್ಗೆ ಹೋಗ್ತಾರೆ. ರಾತ್ರಿ ಕಳೆದು ಬೆಳಿಗ್ಗೆ ಎದ್ದು ನೋಡಿದ್ರೆ ತಮ್ಮ ಜೊತೆ ಕರೆದುಕೊಂಡು ಬಂದಿದ್ದ ನಾಯಿಯ ತಲೆಯನ್ನ ಕತ್ತರಿಸಿ ಯಾರೋ ತುಂಬಾನೇ ಭೀಕರವಾಗಿ ಸಾಯಿಸಿರ್ತಾರೆ. ಅಲ್ಲಿಂದ ಮುಂದೆ ಚಿತ್ರದ ಹೀರೋ ಹಾಗೂ ಹೀರೋಯಿನ್ ಎಕ್ಸ್ಪೆಕ್ಟ್ ಕೂಡ ಮಾಡಿರದ ವಿಚಿತ್ರ ಘಟನೆಗಳು ಹಾಗೂ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರು ಮಾಡ್ತವೆ. ಅಷ್ಟಕ್ಕೂ ಇವರಿಬ್ಬರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುವ ಆ ವ್ಯಕ್ತಿ ಯಾರು, ಕೊನೆಗೆ ಇವರಿಬ್ಬರು ಅಲ್ಲಿಂದ ಬದುಕಿ ಬರೋದಕ್ಕೆ ಸಾಧ್ಯವಾಯ್ತಾ, ಹಾಗೂ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರದ ಅಲ್ಟಿಮೇಟ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ತುಂಬಾನೇ ಸಸ್ಪೆನ್ಸ್ಫುಲ್ ಆಗಿ ಹೇಳಿರುವ ಚಿತ್ರನೇ ರೆಡ್ ಡಾಟ್. ಅಂದ ಹಾಗೆ ಇದು 2021ರಲ್ಲಿ ಬಿಡುಗಡೆಯಾಗಿದ್ದ ಸ್ವೀಡಿಶ್ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲಿ ತುಂಬಾನೇ ರಕ್ತಸಿಕ್ತವಾಗಿದ್ದ ಚಿತ್ರದ ಹೀರೋ ಡೇವಿಡ್ ನನ್ನ ನೋಡ್ತೀವಿ. ಡೇವಿಡ್ ತನ್ನ ಮುಂದೆ ನಿಂತಿದ್ದ ಯಾರೋ ಒಬ್ಬ ವ್ಯಕ್ತಿಗೆ ನನ್ನ ಹೆಂಡತಿದು ಏನು ಕೂಡ ತಪ್ಪಿಲ್ಲ, ದಯವಿಟ್ಟು ಅವಳನ್ನ ಬಿಟ್ಟು ಬಿಡು ಅಂತ ಬೇಡಿಕೊಳ್ತಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ 1.5 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಈಗ ಒಂದೇ ಕಾಲೇಜಿನಲ್ಲಿ ತಮ್ಮ ಡಿಗ್ರಿಯನ್ನ ಮುಗಿಸಿ ಗ್ರಾಜುಯೇಷನ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಿರುವ ಚಿತ್ರದ ಹೀರೋ ಡೇವಿಡ್ ಹಾಗೂ ಅವನ ಗರ್ಲ್ ಫ್ರೆಂಡ್ ನಾಡ್ಜಾಳನ್ನ ನೋಡ್ತೀವಿ. ಈ ಫಂಕ್ಷನ್ ಮುಗಿದ ಬಳಿಕ ಡೇವಿಡ್ ನಾಡ್ಜಾಳನ್ನ ಒಂದು ರೆಸ್ಟೋರೆಂಟ್ ಗೆ ಕರೆದುಕೊಂಡು ಹೋಗ್ತಾನೆ. ವಾಶ್ರೂಮ್ಗೆ ಹೋಗಿ ಬರ್ತೀನಿ, ನೀನಿಲ್ಲೇ ಕೂತಿರು ಅಂತ ವಾಶ್ರೂಮ್ಗೆ ಬಂದ ಡೇವಿಡ್ ಒಂದು ರೇಡಿಯೋ ಶೋ ಮೂಲಕ ನಾಡ್ಜಾಗೆ ಮದುವೆಯ ಪ್ರಪೋಸ್ ಮಾಡ್ತಾನೆ. ಡೇವಿಡ್ ನನ್ನ ಮೊದಲಿನಿಂದಾನೇ ಇಷ್ಟಪಡ್ತಿದ್ದ ನಾಡ್ಜಾ ತಕ್ಷಣವೇ ಅವನ ಮದುವೆ ಪ್ರಪೋಸಲ್ ಅನ್ನ ಒಪ್ಪಿಕೊಳ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕತೆ 1.5 ವರ್ಷಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಮದುವೆಯಾದ ನಂತರ ಡೇವಿಡ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ನಾಡ್ಜಾ ಮುಂದೆ ನರ್ಸ್ ಆಗಬೇಕು ಅಂತ ಮನೆಯಲ್ಲೇ ಇದ್ದುಕೊಂಡು ಓದಿಕೊಳ್ತಿರ್ತಾಳೆ. ಡೇವಿಡ್ ತನ್ನ ಹೆಂಡತಿ ನಾಡ್ಜಾಗೆ ಮನೆಯ ಕೆಲಸದಲ್ಲಿ ಸ್ವಲ್ಪ ಕೂಡ ಸಹಾಯ ಮಾಡ್ತಿರೋದಿಲ್ಲ. ಇದರ ಜೊತೆಗೆ ಇಬ್ಬರು ಕೂಡ ಸಣ್ಣ ಪುಟ್ಟ ವಿಷಯಗಳಿಗೂ ತುಂಬಾನೇ ಜಗಳವಾಡ್ತಿರ್ತಾರೆ. ಹೀಗೆ ದಿನಗಳು ಕಳೆದಂತೆ ಇಬ್ಬರ ಮಧ್ಯ ಜಗಳ ಮತ್ತಷ್ಟು ಜಾಸ್ತಿಯಾಗಿ ಈ ನಾಡ್ಜಾಗೆ ಈ ಡೇವಿಡ್ ನನ್ನ ನಾನು ಯಾಕಾದ್ರೂ ಮದುವೆ ಆದ್ನೋ ಅಂತ ತುಂಬಾನೇ ಡಿಪ್ರೆಷನ್ ಶುರುವಾಗಿರುತ್ತೆ. ಒಂದು ದಿನ ನಾಡ್ಜಾ ತಮ್ಮ ಅಪಾರ್ಟ್ಮೆಂಟ್ ನಲ್ಲಿದ್ದ ಲಾಂಡ್ರಿ ರೂಮ್ಗೆ ಬಟ್ಟೆಗಳನ್ನ ವಾಶ್ ಮಾಡೋದಕ್ಕೆ ಅಂತ ಬರ್ತಾಳೆ. ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ಗೆ ಹಾಕಿ ಕೂತಿದ್ದಾಗ ನಾಡ್ಜಾಗೆ ಆ ದಿನ ಗ್ರಾಜುಯೇಷನ್ ಡೇ ಫಂಕ್ಷನ್ ಮುಗಿದ ಬಳಿಕ ನಾನು ಹಾಗೂ ಡೇವಿಡ್ ಎಷ್ಟು ಖುಷಿಯಾಗಿದ್ವಿ ಅಂತ ನೆನಪಾಗುತ್ತೆ. ಆಗ ನಾವಿಬ್ರು ಎಷ್ಟೊಂದು ಖುಷಿಯಾಗಿದ್ವಿ, ಈಗ ಯಾಕೆ ಹೀಗಾಗ್ತಿದೆ ಅಂತ ಅಳ್ತಿದ್ದಾಗ ಅಲ್ಲಿಗೆ ಥಾಮಸ್ ಎಂಬ ಒಬ್ಬ ವ್ಯಕ್ತಿ ಬರ್ತಾನೆ. ಸ್ನೇಹಿತರೆ, ಈ ಥಾಮಸ್ ನಾಡ್ಜಾ ಹಾಗೂ ಡೇವಿಡ್ ವಾಸ ಮಾಡ್ತಿರುವ ಫ್ಲಾಟ್ ನ ಎದುರುಗಡೆ ಇದ್ದ ಫ್ಲಾಟ್ ನಲ್ಲಿ ವಾಸ ಮಾಡ್ತಿರುವ ನೇಬರ್ ಆಗಿರ್ತಾನೆ. ಅಲ್ಲಿ ಅಳುತ್ತಾ ಕೂತಿದ್ದ ನಾಡ್ಜಾಳನ್ನ ನೋಡಿದ ಥಾಮಸ್ ಯಾಕೆ ಏನಾಯ್ತು ಅಂತ ವಿಚಾರಿಸುತ್ತಿರುವಾಗಲೇ ಆಕೆ ಇದ್ದಕ್ಕಿದ್ದಂತೆ ವಾಮಿಟ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅದನ್ನ ನೋಡಿದ ಥಾಮಸ್ ಆಕೆಗೆ ಸಮಾಧಾನ ಮಾಡಿ ಯಾಕೆ ಏನಾಯ್ತು, ನಿನ್ನ ಆರೋಗ್ಯ ಸರಿ ಇಲ್ವಾ ಅಂತ ವಿಚಾರಿಸುತ್ತಾನೆ. ಆಗ ನಾಡ್ಜಾ ಇದು ನನ್ನ ಆರೋಗ್ಯ ಸಮಸ್ಯೆಯಿಂದ ಆಗ್ತಿರುವ ವಾಮಿಟ್ ಅಲ್ಲ, ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ, ದಯವಿಟ್ಟು ಈ ವಿಷಯವನ್ನ ಡೇವಿಡ್ ಗೆ ಹೇಳಬೇಡಿ, ನಮ್ಮಿಬ್ಬರ ರಿಲೇಶನ್ಶಿಪ್ ಈಗ ಸರಿ ಇಲ್ಲ, ನನ್ನ ಪ್ರಕಾರ ನಾವಿಬ್ಬರು ಕೂಡ ಈಗ ಪೇರೆಂಟ್ಸ್ ಆಗೋದಕ್ಕೆ ರೆಡಿ ಇಲ್ಲ ಅಂತ ಅನ್ಸುತ್ತೆ ಅಂತ ಅಳ್ತಾ ಹೇಳ್ತಾಳೆ. ಥಾಮಸ್ ಆಕೆಗೆ ಸಮಾಧಾನ ಮಾಡ್ತಾ ನಾಡ್ಜಾ ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ಈ ಭೂಮಿಯ ಮೇಲೆ ದೇವರು ಮನುಷ್ಯನಿಗೆ ಕೊಟ್ಟಿರುವ ಅತಿ ದೊಡ್ಡ ಗಿಫ್ಟ್ ಅಂದ್ರೆ ಅದು ಪೇರೆಂಟ್ಸ್ ಆಗೋದು. ಡೇವಿಡ್ ಒಂದು ಮಗುವಿನ ತಂದೆಯಾದ ನಂತರ ಅವನಿಗೆ ತಾನಾಗಿ ತಾನೇ ಜವಾಬ್ದಾರಿ ಬರುತ್ತೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುನೇ ನಿಮ್ಮ ಫ್ಯಾಮಿಲಿಯಲ್ಲಿ ಮತ್ತೆ ಖುಷಿ, ಸಂತೋಷ, ನೆಮ್ಮದಿ ಸಿಗುವ ಹಾಗೆ ಮಾಡುತ್ತೆ ಅಂತ ಆಕೆಗೆ ಸಮಾಧಾನ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಆಶ್ಚರ್ಯವೆಂಬಂತೆ ಡೇವಿಡ್ ತನ್ನ ಹೆಂಡತಿ ನಾಡ್ಜಾಗೆ ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡಿರ್ತಾನೆ. ಆ ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಚೀಟಿಯಲ್ಲಿ ಸ್ಟೇರ್ ಕೇಸ್ ಬಳಿ ಬಾ, ನಿನಗೊಂದು ಸರ್ಪ್ರೈಸ್ ಕಾದಿದೆ ಅಂತ ಬರೆದಿರ್ತಾನೆ. ನಾಡ್ಜಾ ಸ್ಟೇರ್ ಕೇಸ್ ಬಳಿ ಹೋಗಿ ನೋಡಿದಾಗ ಅಲ್ಲಿ ಒಂದು ವಿಂಟರ್ ಜಾಕೆಟ್ ಅನ್ನ ಇಟ್ಟಿರ್ತಾನೆ, ಜೊತೆಗೆ ಮತ್ತೊಂದು ಚೀಟಿಯನ್ನ ಕೂಡ ಬರೆದು ಇಟ್ಟಿರ್ತಾನೆ. ಆ ಚೀಟಿಯಲ್ಲಿ ಏನಿದೆ ಅಂತ ಅದನ್ನು ಓದಿದಾಗ ಹೊರಗಡೆ ಕಾರ್ ಪಾರ್ಕಿಂಗ್ ಬಳಿ ಬೇಗ ಬಾ ಅಂತ ಬರೆದಿರ್ತಾನೆ. ತಕ್ಷಣವೇ ಕಾರ್ ಪಾರ್ಕಿಂಗ್ ಬಳಿ ಬಂದು ನೋಡಿದಾಗ ಡೇವಿಡ್ ನಾಡ್ಜಾಗೆ ಒಂದು ಸರ್ಪ್ರೈಸ್ ಕೊಡ್ತಾನೆ. ಡೇವಿಡ್ ನಾಡ್ಜಾಳನ್ನ ಕರೆದುಕೊಂಡು ಸ್ವೀಡನ್ ನಿಂದ ತುಂಬಾನೇ ದೂರದಲ್ಲಿದ್ದ ಒಂದು ಮೌಂಟೇನ್ ವ್ಯಾಲಿಗೆ ಕ್ಯಾಂಪಿಂಗ್ ಹಾಗೂ ಹೈಕಿಂಗ್ ನ ಒಂದು ಟ್ರಿಪ್ ಅನ್ನ ಪ್ಲಾನ್ ಮಾಡಿರ್ತಾನೆ. ಇದನ್ನು ಕೇಳಿದ ನಾಡ್ಜಾಗೆ ತುಂಬಾನೇ ಖುಷಿಯಾಗುತ್ತೆ. ಇಬ್ಬರು ತಮ್ಮ ಸಾಮಾನುಗಳನ್ನ ಪ್ಯಾಕ್ ಮಾಡಿಕೊಂಡು ತಾವು ಸಾಕಿದ್ದ ನಾಯಿಯ ಜೊತೆ ತಮ್ಮ ಕಾರ್ ನಲ್ಲಿ ಅಜಾಗಕ್ಕೆ ಹೊರಡ್ತಾರೆ. ದಾರಿ ಮಧ್ಯ ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೆ ಅಂತ ಒಂದು ಪೆಟ್ರೋಲ್ ಬಂಕ್ ಗೆ ಹೋದಾಗ ಅಲ್ಲಿಗೆ ಜಾನ್ ಹಾಗೂ ಅಲೆಕ್ಸ್ ಎಂಬ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ನೋಡೋದಕ್ಕೆ ಅಲ್ಲೇ ಲೋಕಲ್ ಜನಗಳ ಹಾಗೆ ಇದ್ದ ಅವರಿಬ್ಬರು ನಾಡ್ಜಾ ಹಾಗೂ ಡೇವಿಡ್ ಗೆ ರ್ಯಾಗ್ ಮಾಡ್ತಾರೆ. ಆದ್ರೆ ಡೇವಿಡ್ ಮಾತ್ರ ಯಾವುದೇ ಜಗಳ ಬೇಡ ಅಂತ ಅವರಿಬ್ಬರ ಮಾತುಗಳನ್ನ ಇಗ್ನೋರ್ ಮಾಡ್ತಾನೆ. ಆದ್ರೆ ಅವರಿಬ್ಬರು ಬಂದಿದ್ದ ಅವರ ಕಾರಿನ ಡಿಕ್ಕಿಯಿಂದ ರಕ್ತ ಸೋರ್ತಿರುವುದನ್ನು ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಆ ರಕ್ತ ಏನಿರಬಹುದು ಅಂತ ಹತ್ತಿರ ಹೋಗಿ ನೋಡಿದಾಗ ಶಾಕಿಂಗ್ಲಿ ಅವರ ಕಾರಿನ ಡಿಕ್ಕಿಯಲ್ಲಿ ಒಂದು ಜಿಂಕೆ ಸತ್ತು ಬಿದ್ದಿರುತ್ತೆ. ಅದನ್ನ ನೋಡಿದ
ಡೇವಿಡ್ಗೆ ಇವರಿಬ್ಬರು ಸೇರಿ ಯಾವುದೋ ಕಾಡು ಪ್ರಾಣಿಯನ್ನ ಬೇಟೆಯಾಡಿದ್ದಾರೆ ಅಂತ ಅರ್ಥವಾಗುತ್ತೆ. ಇಲ್ಲಿರೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಅಂದುಕೊಂಡ ಡೇವಿಡ್ ತಕ್ಷಣವೇ ಅಲ್ಲಿಂದ ಹೊರಡುವ ಬರದಲ್ಲಿ ಅಲೆಕ್ಸ್ ಹಾಗೂ ಜಾನ್ ನ ಕಾರಿಗೆ ಟಚ್ ಮಾಡಿಬಿಡುತ್ತಾನೆ. ಇದರಿಂದಾಗಿ ಅವರಿಬ್ಬರ ಕಾರಿಗೆ ಸ್ಕ್ರಾಚ್ ಆಗಿಬಿಡುತ್ತೆ. ಇದನ್ನ ನೋಡಿದ ನಾಡ್ಜಾ ನಾವಿಬ್ರು ಕೆಳಗಡೆ ಇಳಿದು ಹೋಗಿ ಅವರಿಬ್ಬರಿಗೆ ಸಾರಿ ಕೇಳೋಣ ಅಂತ ಹೇಳ್ತಾಳೆ. ಆದ್ರೆ ಡೇವಿಡ್ ಹೇಳೋದೇನೆಂದ್ರೆ, ನಾಡ್ಜಾ ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ಇದೊಂದು ಸಣ್ಣ ಸ್ಕ್ರಾಚ್ ಅಷ್ಟೇ, ಅಷ್ಟಕ್ಕೂ ನಾವು ಅವರ ಕಾರಿಗೆ ಸ್ಕ್ರಾಚ್ ಮಾಡಿರೋದು ಅವರಿಗೆ ಗೊತ್ತಾಗೋದಿಲ್ಲ ಅಂತ ತಕ್ಷಣ ಅವಳನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಅಲ್ಲಿಂದ ಹೊರಟು ತುಂಬಾ ಹೊತ್ತು ಡ್ರೈವ್ ಮಾಡಿದ ನಂತರ ಆ ದಿನ ರಾತ್ರಿ ತಾವಿಬ್ಬರು ಸ್ಟೇ ಮಾಡಬೇಕಾಗಿದ್ದ ಹೋಟೆಲ್ಗೆ ಬಂದು ತಲುಪ್ತಾರೆ. ರಿಸೆಪ್ಷನ್ ನಲ್ಲಿ ಮೋನಾ ಎಂಬ ಒಬ್ಬಳು ಸ್ಟಾಫ್ ಇರ್ತಾಳೆ. ಆದ್ರೆ ಆಕೆ ಇವರಿಬ್ಬರನ್ನ ನೋಡ್ತಿದ್ದಂತೆ ತುಂಬಾನೇ ಕೋಪಗೊಂಡು ಒಳಗಡೆ ಹೋಗಿ ಬಿಡ್ತಾಳೆ. ಆಗ ಒಳಗಡೆಯಿಂದ ಮೋನಾಳ ಅಣ್ಣ ಐನಾರ್ ಹೊರಗಡೆ ಬರ್ತಾನೆ. ಡೇವಿಡ್ ತಮ್ಮಿಬ್ಬರ ಟ್ರಿಪ್ ಪ್ಲಾನ್ ಅನ್ನ ಐನಾರ್ಗೆ ಹೇಳಿ ಆ ದಿನ ರಾತ್ರಿ ಸ್ಟೇ ಆಗೋದಕ್ಕೆ ಒಂದು ರೂಮ್ ಅನ್ನ ತೆಗೆದುಕೊಳ್ತಾನೆ. ಅದೇ ಸಮಯಕ್ಕೆ ಆಶ್ಚರ್ಯವೆಂಬಂತೆ ಪೆಟ್ರೋಲ್ ಬಂಕ್ ನಲ್ಲಿ ಭೇಟಿ ಮಾಡಿದ ಜಾನ್ ಹಾಗೂ ಅಲೆಕ್ಸ್ ಅವರಿಬ್ಬರು ಕೂಡ ಇವರಿಗಿಂತ ಮುಂಚೆನೆ ಬಂದು ಈ ಹೋಟೆಲ್ ಅನ್ನ ತಲುಪಿರ್ತಾರೆ. ಇಬ್ಬರು ಡ್ರಿಂಕ್ಸ್ ಮಾಡ್ತಾ ನಾಡ್ಜಾ ಹಾಗೂ ಡೇವಿಡ್ ನನ್ನೇ ಗುರಾಯಿಸುತ್ತಿರುತ್ತಾರೆ. ಐನಾರ್ ಡೇವಿಡ್ ಹಾಗೂ ನಾಡ್ಜಾಗೆ ಒಂದು ಮ್ಯಾಪ್ ಅನ್ನ ಕೊಡ್ತಾನೆ. ನೀವಿಬ್ಬರು ಹೈಕಿಂಗ್ ಗೆ ಹೋಗ್ತಿರುವ ಆ ಜಾಗದಿಂದ ಸ್ವಲ್ಪನೇ ದೂರದಲ್ಲಿ ನಮ್ಮ ಒಂದು ಕಾಟೇಜ್ ಇದೆ, ಬೇಕಾದ್ರೆ ನೀವು ಹೈಕಿಂಗ್ ಅನ್ನ ಮುಗಿಸಿಕೊಂಡು ನಮ್ಮ ಕಾಟೇಜ್ ಗೆ ಬಂದು ಸ್ಟೇ ಮಾಡಬಹುದು ಅಂತ ಹೇಳ್ತಾನೆ. ಸರಿ ಅಂತ ಡೇವಿಡ್ ಹಾಗೂ ನಾಡ್ಜಾ ಐನಾರ್ ಬಳಿ ಕೀಯನ್ನ ಈಸ್ಕೊಂಡು ಹೋಗಿ ತಮ್ಮ ರೂಮ್ ನಲ್ಲಿ ಮಲಗಿಕೊಳ್ತಾರೆ. ಮರುದಿನ ಬೆಳಿಗ್ಗೆ ಡೇವಿಡ್ ಹಾಗೂ ನಾಡ್ಜಾ ಬೇಗ ಎದ್ದು ಹೈಕಿಂಗ್ ಸ್ಪಾಟ್ ಗೆ ಹೋಗೋದಕ್ಕೆ ಅಂತ ತಮ್ಮ ಕಾರ್ ಬಳಿ ಬಂದು ನೋಡಿದ್ರೆ ಕಾರ್ಗೆ ಯಾರೋ ಸ್ಕ್ರಾಚ್ ಮಾಡಿರೋದು ಕಾಣಿಸುತ್ತೆ. ಇದನ್ನ ನೋಡಿದ ಇವರಿಬ್ಬರಿಗೂ ಪೆಟ್ರೋಲ್ ಬಂಕ್ ನಲ್ಲಿ ತಮ್ಮನ್ನ ರ್ಯಾಗ್ ಮಾಡಿದ ಅಲೆಕ್ಸ್ ಹಾಗೂ ಜಾನ್ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ತುಂಬಾನೇ ಕೋಪ ಬರುತ್ತೆ. ಹೀಗೆ ಆ ಹೋಟೆಲ್ ನಿಂದ ಸ್ವಲ್ಪ ದೂರ ಡ್ರೈವ್ ಮಾಡ್ತಾ ಬಂದಾಗ ರಸ್ತೆ ಪಕ್ಕದಲ್ಲಿ ಅಲೆಕ್ಸ್ ಹಾಗೂ ಜಾನ್ ನ ಕಾರ್ ನಿಂತಿರೋದು ಕಾಣಿಸುತ್ತೆ. ಮೊದಲೇ ಕೋಪದಲ್ಲಿದ್ದ ನಾಡ್ಜಾ ಒಂದು ಕಲ್ಲನ್ನ ತೆಗೆದುಕೊಂಡು ಹೋಗಿ ಅವರಿಬ್ಬರ ಕಾರಿಗೆ ದೊಡ್ಡ ಸ್ಕ್ರಾಚ್ ಅನ್ನ ಮಾಡಿಬಿಡ್ತಾಳೆ. ಆದ್ರೆ ಇದನ್ನ ದೂರದಲ್ಲಿ ನಿಂತಿದ್ದ ಅಲೆಕ್ಸ್ ನೋಡಿಬಿಡ್ತಾನೆ. ತಕ್ಷಣ ಆತ ತನ್ನ ಜೊತೆಗಿದ್ದ ನಾಯಿಯನ್ನ ನಾಡ್ಜಾಳಿಗೆ ಕಚ್ಚೋದಕ್ಕೆ ಅಂತ ಚೂ ಬಿಡ್ತಾನೆ. ಹೆದರಿಕೊಂಡ ನಾಡ್ಜಾ ಓಡಿ ಬಂದು ತಮ್ಮ ಕಾರ್ ನಲ್ಲಿ ಕೂರ್ತಾಳೆ. ತಕ್ಷಣವೇ ಅವರಿಬ್ಬರು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ. ಅಲ್ಲಿಂದ ಮತ್ತಷ್ಟು ದೂರ ಡ್ರೈವ್ ಮಾಡ್ತಾ ಬಂದು ತಮ್ಮ ಕಾರನ್ನ ಒಂದು ಕಡೆ ಪಾರ್ಕ್ ಮಾಡಿ ತಮ್ಮ ಹೈಕಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಸಂಜೆವರೆಗೂ ಹೈಕ್ ಮಾಡ್ತಾ ಬಂದು ಆ ದಿನ ರಾತ್ರಿ ತಾವಿಬ್ಬರು ಕ್ಯಾಂಪಿಂಗ್ ಮಾಡಬೇಕಾಗಿದ್ದ ಜಾಗವನ್ನು ಬಂದು ತಲುಪ್ತಾರೆ. ಆ ಜಾಗ ಪೂರ್ತಿಯಾಗಿ ಮಂಜುಗಡ್ಡೆ ಇದ್ದ ಕಾರಣ ಬೆಚ್ಚಗಿರೋದಕ್ಕೆ ಅಂತ ತಾವು ತಂದಿದ್ದ ಕ್ಯಾಂಪಿಂಗ್ ಟೆಂಟ್ ಹಾಕಿಕೊಳ್ತಾರೆ. ಇಬ್ಬರು ಖುಷಿಯಾಗಿ ಮಾತನಾಡುತ್ತಿರುವಾಗ ನಾಡ್ಜಾ ತಾನು ಪ್ರೆಗ್ನೆಂಟ್ ಆಗಿರುವ ವಿಷಯವನ್ನ ತನ್ನ ಗಂಡನಿಗೆ ಹೇಳ್ತಾಳೆ. ಇದನ್ನ ಕೇಳಿದ ಡೇವಿಡ್ಗೆ ತುಂಬಾನೇ ಖುಷಿಯಾಗುತ್ತೆ. ಇನ್ಮೇಲೆ ನಾವಿಬ್ರು ಜಗಳ ಆಡೋದೇ ಬೇಡ ಅಂತ ತುಂಬಾನೇ ಎಮೋಷನಲ್ ಆಗ್ತಾನೆ. ಅದೇ ಸಮಯಕ್ಕೆ ಡೇವಿಡ್ಗೆ ತಮ್ಮ ಟೆಂಟ್ ನ ಮೇಲೆ ಒಂದು ರೆಡ್ ಕಲರ್ ನ ಲೇಸರ್ ಡಾಟ್ ಬೀಳ್ತಿರೋದು ಕಾಣಿಸುತ್ತೆ. ಇದನ್ನ ನೋಡಿದ ಇವರಿಬ್ಬರು ಬಹುಶಃ ನಮ್ಮ ತರನೇ ಕ್ಯಾಂಪಿಂಗ್ ಗೆ ಬಂದಿರುವ ಯಾರೋ ಮಕ್ಕಳು ನಮಗೆ ಆಟವಾಡಿಸ್ತಿರಬಹುದು ಅಂತ ಟೆಂಟ್ ನಿಂದ ಹೊರಗಡೆ ಬರ್ತಾರೆ. ಆ ರೆಡ್ ಕಲರ್ ನ ಲೇಸರ್ ಡಾಟ್ ಎಲ್ಲಿಂದ ಬರ್ತಿದೆ ಅಂತ ಸುತ್ತಮುತ್ತ ನೋಡ್ತಿದ್ದಾಗ ಶಾಕಿಂಗ್ಲಿ ಆ ರೆಡ್ ಡಾಟ್ ಈಗ ನಾಡ್ಜಾಳ ತಲೆ ಮೇಲೆ ಪಾಯಿಂಟ್ ಔಟ್ ಆಗುತ್ತೆ. ಆ ಲೇಸರ್ ಅನ್ನ ನಮ್ಮ ಕಡೆ ಯಾರು ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಅಂತ ಸುತ್ತಮುತ್ತ ನೋಡಿದ್ರೆ ಯಾರು ಕೂಡ ಕಾಣಿಸೋದೇ ಇಲ್ಲ. ಈಗ ಹೆದರಿಕೊಂಡ ಡೇವಿಡ್ ತಕ್ಷಣವೇ ನಮ್ಮ ಐಟಮ್ಸ್ ಗಳನ್ನ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಟು ಹೋಗೋಣ ಅಂತ ತನ್ನ ಹೆಂಡತಿಗೆ ಹೇಳ್ತಾನೆ. ಒಳಗಡೆ ಬಂದು ತಮ್ಮ ಐಟಮ್ಸ್ ಗಳನ್ನ ಪ್ಯಾಕ್ ಮಾಡಿಕೊಳ್ತಿದ್ದಾಗ ಇವರ ನಾಯಿ ಆ ಲೇಸರ್ ಡಾಟ್ ಬರ್ತಿದ್ದ ಜಾಗದ ಕಡೆ ಬೊಗಳುತ್ತಾ ಓಡಿ ಹೋಗುತ್ತೆ. ಹೀಗೆ ಓಡಿ ಹೋದ ಆ ನಾಯಿಯ ಮೇಲೆ 2 ರೌಂಡ್ ನ ಗನ್ ಫೈರ್ ಆದ ಶಬ್ದ ಇವರಿಗೆ ಕೇಳಿಸುತ್ತೆ. ಆ ಶಬ್ದ ಕೇಳಿದ ಇವರಿಬ್ಬರಿಗೆ ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಅರ್ಥವಾಗಿ ತಮ್ಮ ಐಟಮ್ಸ್ ಗಳನ್ನೆಲ್ಲ ಅಲ್ಲೇ ಬಿಟ್ಟು ಓಡೋದಕ್ಕೆ ಶುರು ಮಾಡ್ತಾರೆ. ಇವರಿಬ್ಬರು ಹೀಗೆ ಓಡ್ತಿರುವಾಗ ಇವರು ಯಾವ ಕಡೆ ಹೋಗ್ತಿದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ಆ ವ್ಯಕ್ತಿ ಒಂದು ಫ್ಲೇಯರ್ ಗನ್ ಅನ್ನ ಫೈರ್ ಮಾಡ್ತಾನೆ. ಈಗ ಆ ಬೆಳಕಿನಲ್ಲಿ ಡೇವಿಡ್ ಹಾಗೂ ನಾಡ್ಜಾಗೆ ಗೊತ್ತಾಗುತ್ತೆ ಇವರನ್ನೇ ಫಾಲೋ ಮಾಡ್ತಾ ಯಾರೋ ಒಬ್ಬ ವ್ಯಕ್ತಿ ಒಂದು ಗಾಡಿಯಲ್ಲಿ ಇವರ ಕಡೆ ಬರ್ತಿದ್ದಾನೆ ಅಂತ. ಮತ್ತಷ್ಟು ಹೆದರಿಕೊಂಡ ಇವರಿಬ್ಬರು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಕಾಡಿನ ಒಳಗಡೆ ಓಡಿ ಹೋಗ್ತಾರೆ. ಕಾಡಿನ ಒಳಗಡೆ ಓಡಿ ಬಂದು ಬಚ್ಚಿಟ್ಟುಕೊಂಡ ಕಾರಣ ಆ ವ್ಯಕ್ತಿಗೆ ಇವರಿಬ್ಬರು ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಈಗ ನಾಡ್ಜಾ ಹಾಗೂ ಡೇವಿಡ್ಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರುವ ಆ ವ್ಯಕ್ತಿ ಯಾರು, ಅಷ್ಟಕ್ಕೂ ಆತ ನಮ್ಮನ್ನ ಯಾಕೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ತುಂಬಾನೇ ತಲೆ ಕೆಡುತ್ತೆ. ಕಾಡಿನ ಒಳಗಡೆ ಮತ್ತಷ್ಟು ದೂರ ನಡೆದುಕೊಂಡು ಬಂದ ನಂತರ ಪಾಳು ಬಿದ್ದಿದ್ದ ಒಂದು ಕ್ಯಾಬಿನ್ ಸಿಗುತ್ತೆ. ಮೊದಲೇ ಹೊರಗಡೆ ಸ್ನೋಫಾಲ್ ಕೂಡ ಆಗ್ತಿದ್ದ ಕಾರಣ ಆ ಚಳಿಯನ್ನ ತಡೆದುಕೊಳ್ಳಲಾಗದೆ ಅವರಿಬ್ಬರು ಆ ದಿನ ಅಲ್ಲೇ ಸ್ಟೇ ಮಾಡ್ತಾರೆ. ಬೆಳಿಗ್ಗೆ ಎಚ್ಚರವಾಗ್ತಿದ್ದಂತೆ ನಾಡ್ಜಾ ಡೇವಿಡ್ ನಾವಿಬ್ಬರು ಇಲ್ಲಿರೋದೇ ಬೇಡ, ತಕ್ಷಣ ನಮ್ಮ ಕಾರನ್ನ ಪಾರ್ಕ್ ಮಾಡಿರುವ ಜಾಗಕ್ಕೆ ಹೋಗಿ ನಮ್ಮ ಕಾರನ್ನ ತೆಗೆದುಕೊಂಡು ಮನೆಗೆ ವಾಪಸ್ ಹೋಗಿ ಬಿಡೋಣ ಅಂತ ಅಳ್ತಾ ಹೇಳ್ತಾಳೆ. ಈಗ ಗೊತ್ತಾಗೋದೇನೆಂದ್ರೆ ನಿನ್ನೆ ರಾತ್ರಿ ಆ ವ್ಯಕ್ತಿ ತಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾಗ ತಪ್ಪಿಸಿಕೊಂಡು ಬರುವ ಬರದಲ್ಲಿ ತಮ್ಮ ಎಲ್ಲ ಐಟಮ್ಸ್ ಗಳನ್ನ ಹಾಗೂ ಕಾರ್ ಕೀಯನ್ನ ಕೂಡ ಆ ಟೆಂಟ್ ನಲ್ಲೇ ಬಿಟ್ಟು ಬಂದು ಬಿಟ್ಟಿರ್ತಾರೆ. ಈಗ ಬೇರೆ ದಾರಿ ಇಲ್ಲದೆ ಮತ್ತೆ ಇಬ್ಬರು ಹೆದರಿಕೊಂಡು ಕಾರ್ ಕೀಯನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಆ ಟೆಂಟ್ ಬಳಿ ಬರ್ತಾರೆ. ಟೆಂಟ್ ನ ಒಳಗಡೆ ಹೋಗಿ ನೋಡಿದ್ರೆ
ಶಾಕಿಂಗ್ಲಿ ಇವರಿಬ್ಬರ ಸಾಕು ನಾಯಿಯನ್ನ ಯಾರೋ ಕೊಲೆ ಮಾಡಿ ಅದರ ತಲೆಯನ್ನ ಕತ್ತರಿಸಿ ಒಂದು ಜಾಕೆಟ್ ನ ಮೇಲೆ ಇಟ್ಟು ಹೋಗಿರ್ತಾರೆ. ಇದನ್ನ ನೋಡಿದ ನಾಡ್ಜಾ ಹಾಗೂ ಡೇವಿಡ್ ಒಂದೇ ಸಾರಿ ಬೆಚ್ಚಿ ಬೀಳ್ತಾರೆ. ತಮ್ಮ ನಾಯಿಯನ್ನ ಯಾರೋ ಈ ರೀತಿ ಕೊಲೆ ಮಾಡಿರುವುದನ್ನ ನೋಡಿ ಇಬ್ಬರು ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾರೆ. ಹೇಗಾದ್ರೂ ಮಾಡಿ ತಮ್ಮ ಕಾರ್ ಕೀಯನ್ನ ತೆಗೆದುಕೊಳ್ಳುವುದಕ್ಕೆ ಅಂತ ಜಾಕೆಟ್ ನ ಒಳಗಡೆ ಕೈ ಹಾಕ್ತಿದ್ದಂತೆ ಅದರ ಕೆಳಗಡೆ ಇಟ್ಟಿದ್ದ ಕಬ್ಬಿಣದ ಟ್ರ್ಯಾಪ್ ನ ಒಳಗಡೆ ಕೈ ಸಿಕ್ಕಿ ಹಾಕಿಕೊಳ್ಳುತ್ತೆ. ಡೇವಿಡ್ ನ ಕೈ ಆ ಕಬ್ಬಿಣದ ಟ್ರ್ಯಾಪ್ ನ ಒಳಗಡೆ ಸಿಕ್ಕಿ ಹಾಕಿಕೊಳ್ತಿದ್ದಂತೆ ತುಂಬಾನೇ ರಕ್ತ ಸೋರೋದಕ್ಕೆ ಶುರುವಾಗುತ್ತೆ. ತಕ್ಷಣ ನಾಡ್ಜಾ ಆ ಟ್ರ್ಯಾಪ್ ಅನ್ನ ಡೇವಿಡ್ ನ ಕೈನಿಂದ ಬಿಡಿಸಿ ಅವನ ಕೈಯಿಂದ ರಕ್ತ ಸೋರದ ಹಾಗೆ ಬಟ್ಟೆಗಳಿಂದ ಕವರ್ ಮಾಡ್ತಾಳೆ. ಕಾರ್ ಕೀ ಸಿಕ್ಕ ತಕ್ಷಣ ಅದನ್ನ ತೆಗೆದುಕೊಂಡು ತಮ್ಮ ಕಾರನ್ನ ನಿಲ್ಲಿಸಿದ್ದ ಜಾಗದ ಕಡೆ ಹೊರಡ್ತಾರೆ. ಆದ್ರೆ ಅಷ್ಟರಲ್ಲೇ ಸ್ನೋಫಾಲ್ ಮತ್ತಷ್ಟು ಜಾಸ್ತಿ ಆಗುತ್ತೆ. ಹೀಗೆ ನಡೆದುಕೊಂಡು ಹೋಗ್ತಿರುವಾಗ ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತಿರೋದು ಇವರಿಗೆ ಕಾಣಿಸುತ್ತೆ. ಆತ ಇದ್ದಕ್ಕಿದ್ದಂತೆ ತನ್ನ ಬಳಿ ಇದ್ದ ಗನ್ ನಿಂದ ಇವರ ಮೇಲೆ ಫೈರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಗನ್ ಫೈರಿಂಗ್ ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಬ್ಬರು ಕೆಳಗಡೆ ಬಚ್ಚಿಟ್ಟುಕೊಳ್ತಾರೆ. ಆದರೂ ಕೂಡ ಆ ವ್ಯಕ್ತಿ ಇವರ ಮೇಲೆ ಕಂಟಿನ್ಯೂಸ್ ಆಗಿ ಗನ್ ಫೈರ್ ಮಾಡ್ತಲೇ ಇರ್ತಾನೆ. ಈಗ ಡೇವಿಡ್ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾನೆ. ಅದೇನಂದ್ರೆ ಇವರ ಮೇಲೆ ಗನ್ ಫೈರ್ ಮಾಡ್ತಿರುವ ಆ ವ್ಯಕ್ತಿ ಒಂದು ಬುಲೆಟ್ ಫೈರ್ ಆದ ನಂತರ ಮತ್ತೆ ಗನ್ ಅನ್ನ ರೀಲೋಡ್ ಮಾಡೋದಕ್ಕೆ 10 ಸೆಕೆಂಡ್ಗಳ ಟೈಮ್ ಅನ್ನ ತೆಗೆದುಕೊಳ್ತಿದ್ದಾನೆ ಅಂತ. ಇದನ್ನೇ ನಾಡ್ಜಾಗೆ ಹೇಳಿ ಆ ವ್ಯಕ್ತಿ ನಮ್ಮ ಮೇಲೆ ನೆಕ್ಸ್ಟ್ ಬುಲೆಟ್ ಫೈರ್ ಮಾಡಿದ ತಕ್ಷಣ ನಾವಿಬ್ರು ಇಲ್ಲಿಂದ ಎದ್ದು ಓಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಇವರಿಬ್ರು ಅಲ್ಲಿಂದ ಎದ್ದು ಓಡ್ತಿರುವಾಗ ಡೇವಿಡ್ ನ ಕೈಗೆ ಆ ವ್ಯಕ್ತಿ ತನ್ನ ಬಳಿ ಇದ್ದ ಮತ್ತೊಂದು ಗನ್ ನಿಂದ ಫೈರ್ ಮಾಡಿಬಿಡ್ತಾನೆ. ಡೇವಿಡ್ ಗೆ ಬುಲೆಟ್ ತಗುಲುತ್ತಿದ್ದಂತೆ ಆತ ಅಲ್ಲೇ ಕೆಳಗಡೆ ಕುಸಿದು ಬಿದ್ದು ಬಿಡ್ತಾನೆ. ಮತ್ತೊಂದು ಕಡೆ ಓಡುವ ಬರದಲ್ಲಿ ನಾಡ್ಜಾ ಡೇವಿಡ್ ನನ್ನ ಅಲ್ಲೇ ಬಿಟ್ಟು ಮುಂದೆ ಹೋಗಿ ಬಿಡ್ತಾಳೆ. ಅದೇ ಸಮಯಕ್ಕೆ ಆ ಜಾಗದಲ್ಲಿ ಮತ್ತಷ್ಟು ಹಿಮಪಾತ ಆಗೋದಕ್ಕೆ ಶುರುವಾದ ಕಾರಣ ಅಲ್ಲಿ ಸುತ್ತಮುತ್ತ ಏನಿದೆ ಅಂತ ಇಬ್ಬರಿಗೂ ಕೂಡ ಕಾಣಿಸೋದೇ ಇಲ್ಲ. ಕೊನೆಗೆ ನಾಡ್ಜಾ ಜೋರಾಗಿ ಕೂಗುತ್ತಾ ಡೇವಿಡ್ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಿ ಅವನ ಬಳಿಗೆ ಹೋಗ್ತಾಳೆ. ಈ ಜಾಗದಿಂದ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಹೊರಟು ಹೋಗೋಣ ಅಂತ ನಡೀತಾ ಹೋಗ್ತಿದ್ದಾಗೆ ಮತ್ತೆ ರಾತ್ರಿ ಆಗುತ್ತೆ. ರಾತ್ರಿ ಆದರೂ ಕೂಡ ನಡೀತಾ ಹೋಗ್ತಿದ್ದಾಗ ಅವರಿಗೆ ಮತ್ತೊಂದು ಕ್ಯಾಬಿನ್ ಕಾಣಿಸುತ್ತೆ. ಆ ಕ್ಯಾಬಿನ್ ನ ಒಳಗಡೆ ಯಾರಾದ್ರೂ ಇದ್ರೆ ನಮಗೆ ಸಹಾಯ ಮಾಡಿ ಅಂತ ಜೋರಾಗಿ ಕೂಗಿಕೊಳ್ತಾಳೆ. ಆದ್ರೆ ಆ ಕ್ಯಾಬಿನ್ ನಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಕೊನೆಗೆ ಆ ಕ್ಯಾಬಿನ್ ನಲ್ಲಿದ್ದ ಒಂದು ಫೋನ್ ನಿಂದ ಮೌಂಟೇನ್ ರೆಸ್ಕ್ಯೂಯರ್ಸ್ ಗೆ ಫೋನ್ ಮಾಡಿ ತಾವಿರುವ ಜಾಗವನ್ನ ಹೇಳಿ ತಕ್ಷಣ ಬಂದು ನಮ್ಮನ್ನ ಕಾಪಾಡಿ ಅಂತ ಬೇಡಿಕೊಳ್ತಾಳೆ. ಆಗ ಆ ರೆಸ್ಕ್ಯೂ ಡಿಪಾರ್ಟ್ಮೆಂಟ್ ನವರು ಮೇಡಮ್ ನೀವು ಹೇಳ್ತಿರುವ ಜಾಗದ ಸುತ್ತಮುತ್ತ ತುಂಬಾನೇ ಜೋರಾಗಿ ಹಿಮಪಾತ ಆಗ್ತಿದೆ. ಆ ಜಾಗದಲ್ಲಿ ಸದ್ಯಕ್ಕೆ ಯಾವ ಮನುಷ್ಯರೇ ಆಗಲಿ ಅಥವಾ ಗಾಡಿಗಳೇ ಆಗಲಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಈ ರಾತ್ರಿ ನೀವು ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿಕೊಳ್ಳಿ. ಬೆಳಿಗ್ಗೆ ಹಿಮಪಾತ ನಿಂತ ತಕ್ಷಣ ನಾವು ಬಂದು ನಿಮ್ಮನ್ನ ರೆಸ್ಕ್ಯೂ ಮಾಡ್ತೀವಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾರೆ. ಈಗ ಮತ್ತೆ ಬೇರೆ ದಾರಿ ಇಲ್ಲದೆ ಇವತ್ತು ರಾತ್ರಿ ಇಲ್ಲೇ ಇರೋಣ. ಬೆಳಿಗ್ಗೆ ರೆಸ್ಕ್ಯೂ ಟೀಮ್ ನವರು ಬಂದ ತಕ್ಷಣ ಅವರ ಜೊತೆ ಹೊರಟು ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ನಾಡ್ಜಾ ಅಲ್ಲೇ ಇದ್ದ ಒಂದು ಚಾಕುವನ್ನ ತೆಗೆದುಕೊಂಡು ಡೇವಿಡ್ ಗೆ ತಗುಲಿದ್ದ ಆ ಬುಲೆಟ್ ಅನ್ನ ಹೊರಗಡೆ ತೆಗೆದು ಬಟ್ಟೆಯಿಂದ ಸುತ್ತುತ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನಾಡ್ಜಾಗೆ ಎಚ್ಚರವಾದಾಗ ಹಿಮಪಾತ ಕಡಿಮೆ ಆಗಿರುತ್ತೆ. ನಿನ್ನೆ ಈಕೆ ಕಾಲ್ ಮಾಡಿ ಹೇಳಿದ ರೆಸ್ಕ್ಯೂ ಡಿಪಾರ್ಟ್ಮೆಂಟ್ ನವರು ಅಲ್ಲಿಗೆ ಬರ್ತಿರುವ ಅವರ ಗಾಡಿ ಶಬ್ದ ಕೂಡ ಕೇಳಿಸುತ್ತೆ. ಕೊನೆಗೂ ನಮ್ಮನ್ನ ಕಾಪಾಡೋದಕ್ಕೆ ಯಾರಾದ್ರೂ ಬಂದ್ರಲ್ಲ ಅಂತ ಖುಷಿಯಾಗಿ ಕಿಟಕಿ ಬಳಿ ಹೋಗಿ ನೋಡಿದ್ರೆ ಅಲ್ಲಿಗೆ ಬಂದಿರೋದು ಜಾನ್ ಆಗಿರ್ತಾನೆ. ಈತ ಯಾಕೆ ಇಲ್ಲಿಗೆ ಬಂದ, ಈತನಿಗೆ ನಾವಿಲ್ಲಿರೋದು ಗೊತ್ತಾದ್ರೆ ನಮ್ಮನ್ನ ಖಂಡಿತವಾಗಿಯೂ ಸುಮ್ಮನೆ ಬಿಡೋದಿಲ್ಲ ಅಂತ ಆ ಕ್ಯಾಬಿನ್ ನ ಹಿಂದಿನ ಡೋರ್ ನಿಂದ ಹೊರಗಡೆ ಬಂದು ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನಂದ್ರೆ ಅಸಲಿಗೆ ಈ ಜಾನ್ ಹಾಗೂ ಅಲೆಕ್ಸ್ ಇಬ್ಬರು ಕೂಡ ಮೌಂಟೇನ್ ರೆಸ್ಕ್ಯೂ ಟೀಮ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಜಾನ್ ಇವರಿಗೆ ಸಹಾಯ ಮಾಡಬೇಕು ಅಂತ ಇವರನ್ನ ಫಾಲೋ ಮಾಡ್ತಾ ಬರ್ತಿದ್ರೆ ನಾಡ್ಜಾ ಹಿಂದಿನ ದಿನ ಕ್ಯಾಬಿನ್ ನಲ್ಲಿ ಸಿಕ್ಕಿದ್ದ ಒಂದು ಫ್ಲೇಯರ್ ಗನ್ ನಿಂದ ಅವನ ಮೇಲೆ ಫೈರ್ ಮಾಡಿಬಿಡ್ತಾಳೆ. ಆ ಫ್ಲೇಯರ್ ಗನ್ ನಿಂದ ಜಾನ್ ಗೆ ಬೆಂಕಿ ಹತ್ತಿ ಆತ ಒದ್ದಾಡುತ್ತಿದ್ರೆ ನಾಡ್ಜಾ ಹಾಗೂ ಡೇವಿಡ್ ತಕ್ಷಣ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಈಗ ನಾಡ್ಜಾಗೆ ಆ ಹೋಟೆಲ್ ನ ರಿಸೆಪ್ಷನಿಸ್ಟ್ ಐನಾರ್ ನೀವು ಕ್ಯಾಂಪಿಂಗ್ ಮಾಡೋದಕ್ಕೆ ಅಂತ ಹೋಗ್ತಿರುವ ಆ ಜಾಗದ ಸುತ್ತಮುತ್ತನೆ ನಮ್ಮ ಕಾಟೇಜ್ ಇದೆ ಅಂತ ಹೇಳಿದ್ದು ನೆನಪಾಗುತ್ತೆ. ತಕ್ಷಣ ಐನಾರ್ ದಿನ ಕೊಟ್ಟಿದ್ದ ಮ್ಯಾಪ್ ಅನ್ನ ನೋಡಿದಾಗ ಆತ ಹೇಳಿದ ಕಾಟೇಜ್ ಸ್ವಲ್ಪ ದೂರದಲ್ಲಿ ಇವರ ಕಣ್ಣಿಗೆ ಕಾಣಿಸುತ್ತೆ. ಅದೇ ಸಮಯಕ್ಕೆ ಈ ಕಡೆ ಡೇವಿಡ್ ಗೆ ಒಂದು ರೀತಿಯ ಹಲುಸಿನೇಷನ್ ಆಗೋದಕ್ಕೆ ಶುರುವಾಗುತ್ತೆ. ಆಗಲೇ ಈತನಿಗೆ ಒಂದು ಚಿಕ್ಕ ಮಗು ದೂರದಲ್ಲಿ ನಿಂತಿರುವ ಹಾಗೆ ಕಾಣಿಸಿತ್ತಲ್ಲ. ಈಗ ಮತ್ತದೇ ಮಗು ಸ್ವಲ್ಪ ದೂರದಲ್ಲಿ ನಿಂತಿರುವ ರೀತಿ ಇವನಿಗೆ ಕಾಣಿಸುತ್ತೆ. ಇದನ್ನು ನೋಡಿದ ನಾಡ್ಜಾ ಆತನಿಗೆ ಸಮಾಧಾನ ಮಾಡ್ತಾ ಡೇವಿಡ್ ಅಲ್ಲಿ ಯಾವ ಮಗು ಕೂಡ ಇಲ್ಲ, ಯಾಕೆ ಏನೇನೋ ಇಮ್ಯಾಜಿನೇಷನ್ ಮಾಡಿಕೊಳ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಡೇವಿಡ್ ಇಲ್ಲ ನಾಡ್ಜಾ, ಆ ಹುಡುಗ ನನ್ನ ತಲೆಯಿಂದ ಹೋಗ್ತಿಲ್ಲ, ಆತ ನಾನೆಲ್ಲೇ ಹೋದರೂ ಕೂಡ ನನ್ನನ್ನೇ ಫಾಲೋ ಮಾಡ್ತಾ ಬರ್ತಿದ್ದಾನೆ ಅಂತ ಹೇಳ್ತಾ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಇವರಿದ್ದ ಜಾಗಕ್ಕೆ ಅಲೆಕ್ಸ್ ಬರ್ತಾನೆ. ನೀವಿಬ್ರು ಇಲ್ಲಿ ಏನ್ ಮಾಡ್ತಿದ್ದೀರಾ, ನೀವು ಹೋಟೆಲ್ ನಿಂದ ಹೊರಟು 2 ದಿನ ಆಯ್ತು, ಇನ್ನು ಯಾಕೆ ಅಲ್ಲಿಗೆ ವಾಪಸ್ ಹೋಗಿಲ್ಲ ಅಂತ ಕೇಳುತ್ತಿರುವಾಗ್ಲೇ ನಾಡ್ಜಾ ಅವನಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಪ್ರಯತ್ನ ಪಡ್ತಾಳೆ.
ಸ್ನೇಹಿತರೆ, ಇಲ್ಲಿ ಈ ಅಲೆಕ್ಸ್ ಹಾಗೂ ಜಾನ್ ಇಬ್ಬರು ಕೂಡ ಇವರನ್ನ ರೆಸ್ಕ್ಯೂ ಮಾಡಬೇಕು ಅಂತಾನೆ ಬಂದಿರ್ತಾರೆ. ಆದ್ರೆ ಇವರಿಬ್ಬರು ನಮ್ಮನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ತಪ್ಪು ತಿಳಿದುಕೊಂಡಿದ್ದ ಡೇವಿಡ್ ಹಿಂದಿನಿಂದ ಬಂದು ಅವನ ತಲೆಗೆ ಒಂದು ಕಲ್ಲಿನಿಂದ ಹೊಡೆದು ಬಿಡ್ತಾನೆ. ನಂತರ ಆತ ತಂದಿದ್ದ ಅವನದ್ದೇ ಸ್ನೋ ಬೈಕ್ ಅನ್ನ ಹತ್ತಿ ಐನಾರ್ ಹೇಳಿದ್ದ ಆ ಕಾಟೇಜ್ ಗೆ ಬರ್ತಾರೆ. ಆ ಕಾಟೇಜ್ ನ ಒಳಗಡೆ ಬಂದು ನೋಡಿದಾಗ ಐನಾರ್ ಕೂಡ ಅಲ್ಲೇ ಇರ್ತಾನೆ. ರಕ್ತಸಿಕ್ತವಾಗಿದ್ದ ಡೇವಿಡ್ ನನ್ನ ಹಾಗೂ ಇವರಿಬ್ಬರ ಪರಿಸ್ಥಿತಿಯನ್ನ ನೋಡಿ ತುಂಬಾನೇ ಹೆದರಿಕೊಳ್ತಾನೆ. ಸರ್, ದಯವಿಟ್ಟು ಪೊಲೀಸರಿಗೆ ಹಾಗೂ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿ, ನಮ್ಮನ್ನ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ಐನಾರ್ ಸರಿ ಅಂತ ಒಳಗಡೆ ಫೋನ್ ಮಾಡೋದಕ್ಕೆ ಅಂತ ಹೋಗಿ ಯಾರಿಗೋ ಕಾಲ್ ಮಾಡಿ ನಿಧಾನಕ್ಕೆ ಅವರಿಬ್ಬರು ಇಲ್ಲಿಗೆ ಬಂದಿದ್ದಾರೆ, ತಕ್ಷಣವೇ ಹೊರಟು ಬನ್ನಿ ಅಂತ ಹೇಳ್ತಾನೆ. ಆದರೆ ಈ ತಮ್ಮೆಲ್ಲಕ್ಕೆ ಮಾತನಾಡಿದ್ದು ನಾಡ್ಜಾಗೆ ಕೇಳಿಬಿಡುತ್ತೆ. ಪೊಲೀಸರಿಗೆ ಕಾಲ್ ಮಾಡು ಅಂತ ಹೇಳಿದ್ರೆ ನೀನು ಯಾರಿಗೆ ಕಾಲ್ ಮಾಡಿದ್ದೆ? ನಮ್ಮನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದು ನೀನೇನಾ ಅಂತ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಶಾಕಿಂಗ್ಲಿ ಐನಾರ್ ತನ್ನ ಬಳಿ ಇದ್ದ ಒಂದು ಚಾಕುವನ್ನ ಹೊರಗಡೆ ತೆಗೆದು ಅವರಿಗೆ ಪಾಯಿಂಟ್ ಮಾಡಿ ಅವರನ್ನ ಒಂದು ರೂಮಿನ ಒಳಗಡೆ ಕೂಡಿ ಹಾಕಿ ಬಿಡ್ತಾನೆ. ಸ್ನೇಹಿತರೆ, ಚಿತ್ರದಲ್ಲಿ ಈಗ ಒಂದು ಸಕ್ಕ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಕಳೆದ 1.5 ವರ್ಷಗಳಿಂದ ಅಂದ್ರೆ ಈ ನಾಡ್ಜಾ ಹಾಗೂ ಡೇವಿಡ್ ಮದುವೆ ಆದಾಗಿನಿಂದ ಪ್ರತಿದಿನ ಇವರನ್ನ ಯಾರೋ ಫಾಲೋ ಮಾಡಿದ್ದಾರೆ. ಇವರಿಬ್ಬರು ಪ್ರತಿದಿನ ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾವ ಜಾಗದಲ್ಲಿ ಇರ್ತಾರೆ, ಹೀಗೆ ಎಲ್ಲವನ್ನ ಕೂಡ ಫೋಟೋ ಕ್ಯಾಪ್ಚರ್ ಮಾಡಿ ಗೋಡೆಗಳ ಮೇಲೆ ಅಂಟಿಸಿರ್ತಾರೆ. ಇದನ್ನ ನೋಡಿದ ನಾಡ್ಜಾ ಹಾಗೂ ಡೇವಿಡ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ನಮ್ಮಿಬ್ಬರನ್ನ ಹೀಗೆ ಟ್ರ್ಯಾಪ್ ಮಾಡಿರೋದು ಯಾರು ಅಂತ ಯೋಚನೆ ಮಾಡುತ್ತಿರುವಾಗಲೇ ಶಾಕಿಂಗ್ಲಿ ಅಲ್ಲಿಗೆ ಥಾಮಸ್ ಬರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ 1.5 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಸ್ನೇಹಿತರೆ, ಆ ದಿನ ಡೇವಿಡ್ ನಾಡ್ಜಾಳಿಗೆ ನನ್ನನ್ನ ಮದುವೆ ಆಗುವಂತ ಪ್ರಪೋಸ್ ಮಾಡಿದ್ದ ಅಲ್ವಾ. ನಾಡ್ಜಾ ಡೇವಿಡ್ ನ ಪ್ರಪೋಸಲ್ ಅನ್ನ ಒಪ್ಪಿಕೊಂಡ ನಂತರ ಇಬ್ಬರು ತುಂಬಾನೇ ಖುಷಿಯಾಗಿ ತಮ್ಮ ಮನೆಯ ಕಡೆ ಕಾರಿನಲ್ಲಿ ಹೊರಟಿರ್ತಾರೆ. ಹೀಗೆ ಕಾರನ್ನ ಡ್ರೈವ್ ಮಾಡ್ತಾ ಹೋಗ್ತಿದ್ದಾಗ ನಾಡ್ಜಾ ಡೇವಿಡ್ ಗೆ ಕಿಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ರೊಮ್ಯಾನ್ಸ್ ಮಾಡ್ತಾ ಡೇವಿಡ್ ರಸ್ತೆ ಮೇಲೆ ಸರಿಯಾಗಿ ಗಮನ ಕೊಡೋದಕ್ಕಾಗದೆ ರಸ್ತೆಯಲ್ಲಿ ನಿಂತಿದ್ದ ಒಬ್ಬ ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ಗಾಬರಿಯಾದ ಇಬ್ಬರು ತಕ್ಷಣವೇ ಕಾರನ್ನ ನಿಲ್ಲಿಸಿ ನಾಡ್ಜಾ ಕೆಳಗಡೆ ಇಳಿದು ಓಡಿ ಹೋಗಿ ನೋಡಿದಾಗ ಆ ಹುಡುಗ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾನೆ. ನಾಡ್ಜಾ ತಕ್ಷಣ ಓಡಿ ಬಂದು ಡೇವಿಡ್ಗೆ ಆ ಹುಡುಗ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾಳೆ. ಆದ್ರೆ ಶಾಕಿಂಗ್ಲಿ ಈ ಡೇವಿಡ್ ಆ ಹುಡುಗನನ್ನ ರೆಸ್ಕ್ಯೂ ಮಾಡೋದನ್ನ ಬಿಟ್ಟು ತನ್ನ ಕಾರನ್ನ ಸ್ಟಾರ್ಟ್ ಮಾಡಿ ಡ್ರೈವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ನಾಡ್ಜಾ ಡೇವಿಡ್ ಏನ್ ಮಾಡ್ತಿದ್ಯಾ, ನಾವು ತಕ್ಷಣ ಪೊಲೀಸರಿಗೆ ಕಾಲ್ ಮಾಡಿ ಇದನ್ನ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಡೇವಿಡ್ ಹೇಳೋದೇನಂದ್ರೆ, ಬೇಡ ನಾಡ್ಜಾ, ನನ್ನ ಮಾತನ್ನ ಕೇಳು, ನಮ್ಮಿಬ್ಬರ ಜೀವನ ಈಗ ತಾನೇ ಶುರುವಾಗ್ತಿದೆ. ಒಂದು ವೇಳೆ ನಾವು ಈ ವಿಷಯವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ನನ್ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಇದರಿಂದಾಗಿ ನಮ್ಮಿಬ್ಬರ ಜೀವನವೇ ಹಾಳಾಗಿ ಹೋಗುತ್ತೆ. ಆ ಹುಡುಗನಿಗೆ ನಾವು ಆಕ್ಸಿಡೆಂಟ್ ಮಾಡಿದ್ದನ್ನ ಯಾರು ಕೂಡ ನೋಡಿಲ್ಲ, ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಮರೆತು ಬಿಡು ಅಂತ ಹೇಳಿಬಿಡ್ತಾನೆ. ಸ್ನೇಹಿತರೆ, ಈಗ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಆ ದಿನ ಇವರಿಬ್ಬರು ಆಕ್ಸಿಡೆಂಟ್ ಮಾಡಿ ಆ ಹುಡುಗನನ್ನ ಸಾಯಿಸಿದ್ರು ಅಲ್ವಾ. ಆ ಹುಡುಗ ಬೇರೆ ಯಾರು ಅಲ್ಲ, ಇಷ್ಟು ದಿನ ಇವರ ಅಪಾರ್ಟ್ಮೆಂಟ್ ನಲ್ಲಿ ಇವರ ನೇಬರ್ ಆಗಿ ಇದ್ದ ಆ ಥಾಮಸ್ ನ ಮಗನೇ ಆಗಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಆಕ್ಸಿಡೆಂಟ್ ಆದ ದಿನ ಏನು ನಡೆದಿರುತ್ತೆ ಅಂದ್ರೆ ಈ ಥಾಮಸ್ ಹಾಗೂ ಇವನ ಮಗ ತಮ್ಮ ಮನೆಯ ಮುಂದೆ ಒಂದು ಡ್ರೋನ್ ಕ್ಯಾಮರಾವನ್ನ ಹಾರಿಸುತ್ತಾ ಆಟವಾಡ್ತಿರ್ತಾರೆ. ಥಾಮಸ್ ಕಂಟ್ರೋಲ್ ಮಾಡ್ತಿದ್ದ ಆ ಡ್ರೋನ್ ಕ್ಯಾಮರಾ ಅವನ ಕಂಟ್ರೋಲ್ ತಪ್ಪಿ ಮೇನ್ ರೋಡ್ ನ ಕಡೆ ಬಂದು ಬಿಡುತ್ತೆ. ಆಗ ಅದನ್ನ ಫಾಲೋ ಮಾಡ್ತಾ ಈ ಥಾಮಸ್ ನ ಮಗ ಕೂಡ ಮೇನ್ ರೋಡ್ ಗೆ ಬಂದು ಬಿಡ್ತಾನೆ. ಈ ಕಡೆ ಕಾರಿನಲ್ಲಿ ರೊಮ್ಯಾನ್ಸ್ ಮಾಡ್ತಾ ಬರ್ತಿದ್ದ ಡೇವಿಡ್ ಗೆ ರಸ್ತೆಯಲ್ಲಿ ಆ ಥಾಮಸ್ ನ ಮಗ ನಿಂತಿದ್ದಾನೆ ಅನ್ನೋದು ಗೊತ್ತಾಗದೆ ಬಂದು ಅವನಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಿರ್ತಾನೆ. ತನ್ನ ಮಗನನ್ನ ಹುಡುಕುತ್ತಾ ಬಂದ ಥಾಮಸ್ಗೆ ಆತ ಆನ್ ದ ಸ್ಪಾಟ್ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗಿ ತುಂಬಾನೇ ದುಃಖ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಇನ್ವೆಸ್ಟಿಗೇಷನ್ ಗೆ ಬಂದಾಗ ನನ್ನ ಮಗನಿಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಥಾಮಸ್ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ ಒಂದು ಡ್ರೋನ್ ಕ್ಯಾಮರಾವನ್ನ ಹಾರಿಸುತ್ತಿದ್ದ ಅಲ್ವಾ. ಆ ಡ್ರೋನ್ ಕ್ಯಾಮರಾದಲ್ಲಿ ಡೇವಿಡ್ ಹಾಗೂ ನಾಡ್ಜಾ ಕೂತಿದ್ದ ಆ ಕಾರಿನ ನಂಬರ್ ಕ್ಯಾಪ್ಚರ್ ಆಗಿರುತ್ತೆ. ನನ್ನ ಮಗನ ಸಾವಿಗೆ ನಾನೇ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದ ಥಾಮಸ್ ಪೊಲೀಸರಿಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಸುಳ್ಳನ್ನ ಹೇಳಿ ಡೇವಿಡ್ ನ ಕಾರ್ ನಂಬರ್ ನ ಮೂಲಕ ಅವನ ಹೆಸರನ್ನ, ಅವನ ವಿಳಾಸವನ್ನ ಹಾಗೂ ಎಲ್ಲ ಡೀಟೇಲ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ನಂತರ ಡೇವಿಡ್ ಹಾಗೂ ನಾಡ್ಜಾ ವಾಸ ಮಾಡ್ತಿದ್ದ ಅದೇ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ಅನ್ನ ಬಾಡಿಗೆಗೆ ಪಡೆದುಕೊಳ್ತಾನೆ. ದಿನಗಳು ಕಳೆದಂತೆ ಡೇವಿಡ್ ಹಾಗೂ ನಾಡ್ಜಾಳನ್ನ ಮಾತನಾಡಿಸುತ್ತಾ ಅವರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಳ್ತಾನೆ. ಸ್ನೇಹಿತರೆ, ಇಲ್ಲಿ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಡೇವಿಡ್ ಹಾಗೂ ನಾಡ್ಜಾ ಈ ಜಾಗಕ್ಕೆ ಟ್ರಿಪ್ ಬರುವ ಹಾಗೆ ಡೇವಿಡ್ ಗೆ ಐಡಿಯಾ ಕೊಟ್ಟಿದ್ದೆ ಈ ಥಾಮಸ್. ಆ ಮೂಲಕ ಅವರಿಬ್ಬರನ್ನ ಈ ಜಾಗಕ್ಕೆ ಬರುವ ಹಾಗೆ ಮಾಡಿ ತನ್ನ ಮಗನನ್ನ ಸಾಯಿಸಿದ್ದ ಆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಈ ಥಾಮಸ್ ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರ್ತಾನೆ. ಥಾಮಸ್ ಹಾಗೂ ಐನಾರ್ ಇಬ್ಬರು ಸೇರಿ ನಾಡ್ಜಾ ಹಾಗೂ ಡೇವಿಡ್ ಗೆ ಸರಿಯಾಗಿ ಹೊಡೆದು ನಾಡ್ಜಾಳನ್ನ ಒಂದು ಚೇರ್ ಗೆ ಕಟ್ಟಿ ಹಾಕ್ತಾರೆ. ಡೇವಿಡ್ ಕೈಗೆ ಒಂದು ಡ್ರಿಲ್ಲಿಂಗ್ ಮಷೀನ್ ಅನ್ನ ಕೊಟ್ಟು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರುವ ಮಗುವನ್ನ ಕಳೆದುಕೊಂಡ್ರೆ ಆ ನೋವು ಹೇಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗ್ಬೇಕು. ನಿನ್ನ ಹೆಂಡತಿ ಹೊಟ್ಟೆಗೆ ಡ್ರಿಲ್ ಮಾಡಿ ಹೊಟ್ಟೆಯಲ್ಲಿರುವ ಆ ಮಗುವನ್ನ ಸಾಯಿಸು, ಇಲ್ಲ ಅಂದ್ರೆ ನಾನು ನಿನ್ನ ಹೆಂಡತಿಯನ್ನ ಸಾಯಿಸುತ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ನಾಡ್ಜಾ ಫ್ಲೇಯರ್ ಗನ್ ನಿಂದ ಫೈರ್ ಮಾಡಿದ್ದ ಆ ಜಾನ್ ಇನ್ನು ಕೂಡ ಬದುಕೇ ಇರ್ತಾನೆ. ಆತ ಇವರಿಬ್ಬರನ್ನ ಫಾಲೋ ಮಾಡ್ತಾ ಅಲ್ಲಿಗೆ
ಬರ್ತಾನೆ. ನಾಡ್ಜ ಅವನನ್ನ ನೋಡುತ್ತಿದ್ದಂತೆ, ಸರ್ ದಯವಿಟ್ಟು ಪೊಲೀಸರಿಗೆ ಕಾಲ್ ಮಾಡಿ, ಇವರಿಬ್ಬರು ನಮ್ಮನ್ನ ಸಾಯಿಸಿ ಬಿಡ್ತಾರೆ ಅಂತ ಅಳ್ತಾ ಹೇಳ್ತಾಳೆ. ಜಾನ್ ಅನ್ನ ನೋಡಿದ ಐನಾರ್ ಅವನನ್ನ ಸಾಯಿಸೋದಕ್ಕೆ ಅಂತ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಆದ್ರೆ ಜಾನ್ ಐನಾರ್ ನನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಐನಾರ್ ನನ್ನ ಸಾಯಿಸಿದ್ದನ್ನ ನೋಡಿದ ಥಾಮಸ್ಗೆ ಕೋಪ ಬಂದು ಈಗ ಜಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಅವರಿಬ್ಬರು ಆ ಕಡೆ ಫೈಟ್ ಮಾಡಿಕೊಳ್ತಿರಬೇಕಾದ್ರೆ ಡೇವಿಡ್ ಹಾಗೂ ನಾಡ್ಜ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗಡೆ ಬರ್ತಾರೆ. ಮೊದಲೇ ಗನ್ ಫೈರ್ ನಿಂದ ಆಗಿದ್ದ ಗಾಯದಿಂದಾಗಿ ತುಂಬಾನೇ ರಕ್ತಸ್ರಾವವಾಗಿ ಡೇವಿಡ್ಗೆ ಓಡೋದಕ್ಕೇನೆ ಸಾಧ್ಯವಾಗುತ್ತಿಲ್ಲ. ನಾಡ್ಜ, ನಾವಿಬ್ಬರು ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ನನಗೆ ನೀನು ಹಾಗೂ ನಿನ್ನ ಹೊಟ್ಟೆಯಲ್ಲಿರುವ ನಮ್ಮಿಬ್ಬರ ಮಗುನೇ ಇಂಪಾರ್ಟೆಂಟ್. ನನಗೆ ಏನೇ ಆದ್ರೂ ಪರವಾಗಿಲ್ಲ, ನಾನು ಅವರನ್ನ ಇಲ್ಲಿಂದ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ತಕ್ಷಣ ನೀನು ತಪ್ಪಿಸಿಕೊಂಡು ಹೋಗು ಅಂತ ಅಳ್ತಾ ಹೇಳ್ತಾನೆ. ಈಗ ನಾಡ್ಜಾಗೆ ಬೇರೆ ದಾರಿ ಇಲ್ಲದೆ ತನ್ನ ಮಗುವನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಅಲ್ಲಿಂದ ಎದ್ದು ಓಡೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಥಾಮಸ್ ಹೊರಗಡೆ ಬರ್ತಾನೆ. ಆಗ ಡೇವಿಡ್ ಅಳುತ್ತಾ, ನನ್ನ ಹೆಂಡತಿದ್ದು ಇದರಲ್ಲಿ ಏನು ಕೂಡ ತಪ್ಪಿಲ್ಲ, ದಯವಿಟ್ಟು ಅವಳನ್ನ ಬಿಟ್ಟು ಬಿಡಿ ಅಂತ ಅಳ್ತಾ ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಇದೇ ಸೀನನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿರ್ತೀವಿ. ಥಾಮಸ್ ಇನ್ನೇನು ಡೇವಿಡ್ ನನ್ನ ಶೂಟ್ ಮಾಡಿ ಸಾಯಿಸಬೇಕು ಅನ್ನುವಾಗ ಅಲ್ಲೇ ಬಿದ್ದಿದ್ದ ಅಲೆಕ್ಸ್ ನ ಗನ್ ಅನ್ನ ತೆಗೆದುಕೊಂಡ ನಾಡ್ಜ ತನ್ನ ಗಂಡನನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ವಾಪಸ್ ಓಡಿ ಬರ್ತಾಳೆ. ನಾಡ್ಜ ಇನ್ನೇನು ಥಾಮಸ್ ನನ್ನ ಶೂಟ್ ಮಾಡಿ ಸಾಯಿಸಬೇಕು ಅನ್ನುವಾಗ ಹಿಂದಿನಿಂದ ಯಾರೋ ಆಕೆಯ ತಲೆಗೆ ಶೂಟ್ ಮಾಡಿ ಬರ್ಬರವಾಗಿ ಕೊಲೆ ಮಾಡಿಬಿಡ್ತಾರೆ. ನಾಡ್ಜಾಗೆ ಶೂಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ಈ ಡೇವಿಡ್ ಹಾಗೂ ನಾಡ್ಜ ಆ ದಿನ ಹೋಟೆಲ್ಗೆ ಹೋದಾಗ ರಿಸೆಪ್ಷನ್ ನಲ್ಲಿ ಮೋನಾ ಎಂಬ ಒಬ್ಬಳು ಮಹಿಳೆಯನ್ನ ನೋಡಿದ್ರು ಅಲ್ವಾ, ಆ ಮೋನಾನೇ ಈಗ ನಾಡ್ಜಾಳನ್ನ ಶೂಟ್ ಮಾಡಿ ಸಾಯಿಸಿರ್ತಾಳೆ. ಹಾಗೂ ಈ ಮೋನಾ ಬೇರೆ ಯಾರು ಅಲ್ಲ, ಆಕೆ ಥಾಮಸ್ನ ಹೆಂಡತಿನೇ ಆಗಿರ್ತಾಳೆ. ಮೋನಾ ಡೇವಿಡ್ಗೂ ಕೂಡ ಶೂಟ್ ಮಾಡಿ ಸಾಯಿಸಬೇಕು ಅಂತ ಅವನ ತಲೆಗೆ ಗನ್ ಪಾಯಿಂಟ್ ಅನ್ನ ಮಾಡ್ತಾಳೆ. ಆಗ ಥಾಮಸ್, ಮೋನಾ ಇವನನ್ನ ಸಾಯಿಸೋದು ಬೇಡ, ಈತ ಬದುಕಿರೋವರೆಗೂ ತನ್ನ ಮಗು ಹಾಗೂ ತನ್ನ ಹೆಂಡತಿಯನ್ನ ಕಳೆದುಕೊಂಡ ದುಃಖದಲ್ಲೇ ಒದ್ದಾಡಬೇಕು. ನಾವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರುವ ವ್ಯಕ್ತಿಯನ್ನ ಕಳೆದುಕೊಂಡ್ರೆ ಆ ದುಃಖ ಹೇಗಿರುತ್ತೆ ಅಂತ ಈತ ಸಾಯುವವರೆಗೂ ಕೂಡ ಅನುಭವಿಸಬೇಕು ಅಂತ ಅಲ್ಲಿಂದ ತನ್ನ ಹೆಂಡತಿಯನ್ನ ಕರೆದುಕೊಂಡು ಹೋಗಿ ಬಿಡ್ತಾನೆ. ಈ ಕಡೆ ಡೇವಿಡ್, ನನ್ನನ್ನ ಕೂಡ ಸಾಯಿಸಿ ಬಿಡಿ, ನನ್ನ ಹೆಂಡತಿಯನ್ನ ಕಳೆದುಕೊಂಡು ನಾನಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.